ಹೇಗೂ ಕರ್ತನು ಈ ಲೋಕದಲ್ಲಿ ಆತನಿರುವಾಗ ಆತನ ಪ್ರಾಮುಖ್ಯವಾದಂತ ಒಂದು ಪ್ರಸಂಗ, ಪರ್ವತದ ಪ್ರಸಂಗ, ನಾವು ಇನ್ನು ಮುಗಿಸೋದ್ರಲ್ಲೇ ಇದ್ದೇವೆ. ಹೇಗೂ 17ರಿಂದ 5ನೇ ಅಧ್ಯಾಯ 17ರಿಂದ 19ನೇ ವಚನದವರೆಗೆ ನಾವು ವಿಧವಾದಂತ ರೀತಿಯಲ್ಲಿ ನಾವು ಕಲಿತಾ ಬಂದಿದ್ದೇವೆ. 1ರಿಂದ ಸುಮಾರು 19 ವಚನ. ಇದರಲ್ಲಿ ನಾವು ಭಾಗ ಮಾಡುವಾಗ 12ನೇ ವಚನದವರೆಗೆ ಕರ್ತನು ತನ್ನ ಗುಣಲಕ್ಷಣಗಳಲ್ಲಿ ಅನೇಕ ಸಂಗತಿಗಳನ್ನ ಆತನು ತನ್ನ ಶಿಷ್ಯರಿಗೆ ಆತನು ಹೀಗೆ ಇರ್ಬೇಕೆಂಬುದಾಗಿ ಆತನು ಬೋಧಿಸ್ತಾ ಇರುವಾಗ 13ರಿಂದ 16 ವಚನದವರೆಗೆ ನೀವು ಭೂಮಿಗೆ ಉಪ್ಪಾಗಿರ್ಬೇಕು, ಬೆಳಕಾಗಿರ್ಬೇಕೆಂಬುದಾಗಿ ಆತನು ಅವರನ್ನ ಮತ್ತಷ್ಟು ತನ್ನ ಮಾತುಗಳ ಮೂಲಕ ಆತನು ಪ್ರೋತ್ಸಾಹಿಸ್ತಾ ಬಂದನು. ಹಾಗೆ 17ರಿಂದ 20ವರೆಗೆ ನಾವು ಕಲಿತಾ ಬಂದೆವು. ಆದ್ರೆ 19ಕ್ಕೆ ನಾನು ನಿಲ್ಲಿಸಿದೆ. ಇವತ್ತು 20ನೇ ವಚನಕ್ಕೆ ನಾನು ಹೋಗ್ತೇನೆ. ಹೋಗುವ ಮೊದಲು ಆತನು ಮತ್ತೊಮ್ಮೆ ರೀಕ್ಯಾಪ್ ಮಾಡುವಾಗ 17ನೇ ವಚನದಿಂದ ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡ್ರಿ ಎಂಬುದಾಗಿ ಆ ಒಂದು ಶಿಷ್ಯರಲ್ಲಿ ಇದ್ದಂತ ಗಲಿಬಿಲಿ, ಶಿಷ್ಯರಲ್ಲಿ ಇದ್ದಂತ ಅನುಮಾನಗಳನ್ನ ಆತನು ಹೋಗಲಾಡಿಸ್ಲಿಕ್ಕಾಗಿ ಜನರಿಗೂ ಆ ಮಾತುಗಳನ್ನ ಹೇಳಲಿಕ್ಕೆ ಆತನು ಕಾರಣ ಇತ್ತು. ಯಾಕಂದ್ರೆ ಧರ್ಮಶಾಸ್ತ್ರವೇ ಆ ಕಾಲದಲ್ಲಿ ಅದು ಪಾರಾಯಣವಾಗ್ತಾ ಇತ್ತು. ಮತ್ತೆ ಅದನ್ನ ಇಸ್ರಾಯೇಲರು ಯೆಹೂದ್ಯರು ಅನುಸರಿಸುತ್ತಾ ಇದ್ದಂಥವರು ಆಗಿದ್ದರು. ಆದ್ರೆ ಯೇಸು ಸ್ವಾಮಿ ನಾವು 4ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ, ಬಳಿಕ ಯೇಸು ಗಲಿಲಾಯದೆಲ್ಲ ತಿರುಗಾಡಿ ಅಲ್ಲಿನ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರಿ ಹೇಳುತ್ತಾ, ಪರಲೋಕದ ರಾಜ್ಯವನ್ನ ಕುರಿತು ಸಾರಿ ಹೇಳುತ್ತಾ, ಅಲ್ಲಿಯವರೆಗೆ ಧರ್ಮಶಾಸ್ತ್ರದ ಅನೇಕ ತತ್ವಗಳು, ಅದರ ನಿಯಮಗಳು, ಅದನ್ನ ಪರಿಪಾಲನೆ ಮಾಡ್ಲಿಕ್ಕೆ ಯಾವ ರೀತಿ ಮೋಶೆ ಬರೆದಂತ ದೇವರು ಮೋಶೆಗೆ ಹೇಳಿ ಕೊಟ್ಟಂತ ಆ ಧರ್ಮಶಾಸ್ತ್ರವನ್ನ ಅನುಸರಿಸುವಂತಹದ್ದು. ಯಾಕಂದ್ರೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ನಾವು ಅದನ್ನ ಅಭ್ಯಾಸ ಮಾಡ್ತೇವೆ. ನನ್ನ ಜನರಿಗೆ ಹೀಗೆ ನೀನು ಬೋಧಿಸು ಎಂಬುದಾಗಿ, ನೀನು ಹೀಗೆ ಇರ್ಬೇಕು, ಹೀಗೆ ಮಾಡ್ಬೇಕು, ಹೀಗೆ ಬೋಧಿಸ್ಬೇಕು, ಅವ್ರು ಹಾಗೆ ಆ ನಿಯಮ ಪ್ರಕಾರವೇ ಅವ್ರು ನಡಿಬೇಕು. ಇದೇ ಅವರ ಪರಿಪಾಲನೆ ಆಗಿತ್ತು. ಆದ್ರೆ ಯೇಸು ಸ್ವಾಮಿ ಲೋಕಕ್ಕೆ ಆತನು ಬಂದ ನಂತರ ಆತನು ತನ್ನ ಪ್ರಥಮ ಸುವಾರ್ತೆಯನ್ನ ಆತನು ಸಾರುವಾಗ ಸಭಾಮಂದಿರಗಳಲ್ಲಿ ಸುವಾರ್ತೆ, ಶುಭ ವಾರ್ತೆಯನ್ನ, ಪರಲೋಕ ರಾಜ್ಯವನ್ನ ಕುರಿತು ಆತನು ಹೇಳ್ತಾ ಬಂದ. ಅಲ್ಲಿ ಅವರಿಗೆ ಪರಲೋಕದ ರಾಜ್ಯವನ್ನ ಕುರಿತು ಹೇಳಿದಂಥವರು ಯಾರೂ ಇಲ್ಲ. ಅದೇ ಬೇರೆ ರೀತಿಯಾದಂತ ಪ್ರಬೋಧನೆ ಆಗಿತ್ತು. ಆದ್ರೆ ಈಗ ಯೇಸು ಸ್ವಾಮಿ ಪದೇ ಪದೇ ಆತನು ತನ್ನ ಮಾತುಗಳಲ್ಲಿ ಸುವಾರ್ತೆಯಲ್ಲಿ ಪರಲೋಕ ರಾಜ್ಯವನ್ನ ಕುರಿತು ಅವರಿಗೆ ಮನದಟ್ಟು ಮಾಡಿಕೊಳ್ಳುವ ಹಾಗೆ ಆತನು ಬೋಧಿಸುತ್ತಾ ಇದ್ದನು. ಅನೇಕರು ಆಶ್ಚರ್ಯಪಟ್ಟರು. ಈತನು ಬಡಗಿಯ ಮಗನಲ್ಲವೋ? ಈತನು ಯೋಸೇಫನ ಮಗನಲ್ಲವೋ? ಈತನಿಗೆ ಎಲ್ಲಿಂದ ಬಂತು ಈ ಮಾತುಗಳು? ಆಶ್ಚರ್ಯಚಕಿತರಾದರು. ಅನೇಕರು ಆತನನ್ನ ಹಿಂಬಾಲಿಸಿದರು. ಅನೇಕರು ಆತನ ಮಾತುಗಳನ್ನ ನಂಬಿದರು. ಒಂದು ವೇಳೆ ಯೇಸು ಸ್ವಾಮಿ ಎಲ್ಲರ ಹೃದಯವನ್ನ ಬಲ್ಲಂತವನು. ಆತನು ಹೇಳ್ತಾನೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ಅದನ್ನ ತೆಗೆದು ಹಾಕುವುದಕ್ಕೆ ನಾನು ಬರಲಿಲ್ಲ, ಅದನ್ನ ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಆತನು ಹೇಳಿ, ಆ ಧರ್ಮಶಾಸ್ತ್ರದ ಕುರಿತಾಗಿ ಅನೇಕ ಸಂಗತಿಗಳನ್ನ 21ನೇ ವಚನದಿಂದ ನಾವು ನೋಡ್ತೇವೆ. ಅದನ್ನ ಏನು ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ಇದೆಯೋ ಆ ಧರ್ಮಶಾಸ್ತ್ರಕ್ಕನುಗುಣವಾಗಿ ಯೇಸು ಸ್ವಾಮಿಯ ಬೋಧನೆಯನ್ನ ಆತನು ಮುಂದುವರಿಸುವಂತವನಾಗಿದ್ದಾನೆ. ಆದರೆ 20ನೇ ವಚನವನ್ನ ನಾವು ಗಮನವಿಟ್ಟು ನೋಡುವಾಗ ಪ್ರಾಮುಖ್ಯವಾಗಿ ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುವಂತ ಮಾತನ್ನ ನಾವು ಇವತ್ತು ಅಭ್ಯಾಸ ಮಾಡಲಿಕ್ಕೆ ನಾವು ಹೋಗ್ತೇವೆ. 20ನೇ ವಚನ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರರಿ ಎಂದು ನಿಮಗೆ ಹೇಳುತ್ತೇನೆ. ಯೇಸು ಸ್ವಾಮಿಯ ಮಾತು ಖಡಾಖಂಡಿತವಾದಂತ ಮಾತು. ಯೇಸು ಸ್ವಾಮಿಯ ಮಾತು ನಿರ್ದಿಷ್ಟವಾದಂತ ಮಾತು. ಯೇಸು ಸ್ವಾಮಿಯ ಮಾತು ಅದು ಸತ್ಯದಲ್ಲಿಯೂ ನೆರವೇರುವಂತಹ ಮಾತುಗಳು. ಶಿಷ್ಯರಿಗೆ ಒಂದು ಎಚ್ಚರಿಕೆಯನ್ನು ಆತನು ಕೊಡ್ತಾ ಇದ್ದಾನೆ. ಈಗಾಗಲೇ ನಾವು 3ನೇ ವಚನದಿಂದ
11ನೇ ವಚನದವರೆಗೆ ವಿಧ ವಿಧವಾದಂತ ಸಂಗತಿಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಈ ಗುಣಲಕ್ಷಣಗಳು ತನ್ನ ಶಿಷ್ಯರಲ್ಲಿ ಇರಬೇಕೆಂಬುದಾಗಿ ಬಯಸಿದಂತ ಸ್ವಾಮಿ. ಯಾಕಂದ್ರೆ ಆತನ ಸ್ವಭಾವ ಏನಿತ್ತೋ ಅದನ್ನ ತನ್ನ ಶಿಷ್ಯರು ಮುಂದುವರಿಸಿಕೊಂಡು ಹೋಗಬೇಕು. ಯಾಕಂದ್ರೆ ಆತನು ಹಿಡಿಯಲ್ಪಡ್ತಾನೆ, ಶಿಲುಬೆಗೆ ಹಾಕ್ತಾರೆ, ಆತನು ಮರಣವನ್ನ ಆತನು ಅನುಭವಿಸ್ತಾನೆ, ತಿರುಗಿ ಜೀವಂತನಾಗಿ ಆತನ ಎದುರ್ತಾನೆ. ಇವೆಲ್ಲವೂ ಮುಂದೆ ನಾವು ನೋಡ್ತೇವೆ ಶಿಷ್ಯರಿಗೆ ಆತನ ತಿಳಿಸುವಂತಹದ್ದು. ಆತನ ಪೂರ್ವ ಯೋಜನೆಗಳು, ಆತನ ಭವಿಷ್ಯತ್ತಿನ ಯೋಜನೆಗಳು ತನ್ನ ಶಿಷ್ಯರ ಮೂಲಕ ನೆರವೇರಬೇಕೆಂಬುದಾಗಿ ಆತನು ವಿಧ ವಿಧವಾದಂತ ರೀತಿಯಲ್ಲಿ ತನ್ನ ಶಿಷ್ಯರಿಗೆ ಅದನ್ನ ಅಭ್ಯಾಸ ಮಾಡುವಂತ ಆ ಚಿತ್ರಣವನ್ನ ನಾವಿಲ್ಲಿ ಕಾಣ್ತೇವೆ. ಈಗ ಆತನು ಹೇಳ್ತಾನೆ, ನಿಮ್ಮ ಶಿಷ್ಯರಿಗೆ ಹೇಳುವಂತಹದ್ದು, ನೀವು ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ. ಇಲ್ಲಿ ಎರಡು ವಿಚಾರಗಳನ್ನ ಆತನು ಹೇಳ್ತಾ ಇದೆ. ಒಂದು ಪ್ರತ್ಯೇಕಿಸಲ್ಪಟ್ಟಂತ ಪಂಗಡ ಫರಿಸಾಯ ಮತ್ತು ಶಾಸ್ತ್ರಿಗಳು, ಅವರ ನೀತಿಯನ್ನ ಅನುಸರಿಸಬಾರದು ಅನ್ನುವಂತ ಅರ್ಥ. ಒಂದು ವೇಳೆ ಆ ನೀತಿಯನ್ನ ನೀವು ಅನುಸರಿಸುವುದಾದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರರಿ. ಇದು ಎಚ್ಚರಿಕೆಯ ಮಾತುಗಳು ತನ್ನ ಶಿಷ್ಯರಿಗೆ. ಅವರು ಮನುಷ್ಯರೇ, ಶಿಷ್ಯರು ಯೇಸುಸ್ವಾಮಿಯನ್ನ ಹಿಂಬಾಲಿಸುತ್ತಾ ಇದ್ದಾರೆ, ತನ್ನ ಶಿಷ್ಯರನ್ನಾಗಿ ಆತನು ಮಾಡಿಕೊಂಡಿದ್ದಾನೆ. ಶಿಷ್ಯರು ಗುರುವನ್ನ ಅನುಸರಿಸುವಂತವರು, ಗುರುವಿನ ಗುಣಲಕ್ಷಣಗಳನ್ನ ಹೊಂದುವಂತವರು, ಗುರು ಹೇಳಿದ ಹಾಗೆ ನಡೆಯಲೇಬೇಕಾಗಿದೆ. ಅವರೇನು ಜ್ಞಾನಿಗಳಲ್ಲ, ಅವರೇನು ಮೇಧಾವಿಗಳಲ್ಲ, ಅವರೇನು ವಿದ್ಯಾಭ್ಯಾಸ ಮಾಡಿದಂಥವರಲ್ಲ, ಸಾಮಾನ್ಯ ಬೆಸ್ತರು. ಅಂಥವರನ್ನ ಯೇಸುಸ್ವಾಮಿ ಆರಿಸಿಕೊಂಡು ತನ್ನ ಜೊತೆಯಲ್ಲಿ ಅವರು ಪ್ರಯಾಣ ಮಾಡುತ್ತಾ ತಾನು ಮಾಡುವಂತ ಕಾರ್ಯಗಳನ್ನ ಮುಂದುವರಿಸಬೇಕು. ಇದು ಯೇಸುಸ್ವಾಮಿಯ ಚಿತ್ತ. ಈಗ ಪರಿಚಯ ಮಾಡಿಕೊಡ್ತಾ ಇದ್ದಾನೆ, ಫರಿಸಾಯ ಮತ್ತು ಶಾಸ್ತ್ರಿಗಳು. ಹೂ ದೇ ಆರ್, ಅವರು ಯಾರು? ಸಂಕ್ಷಿಪ್ತವಾಗಿ ನಾವು ನೋಡೋಣ. ಫರಿಸಾಯರು, ಶಾಸ್ತ್ರಿಗಳು, ಯಾಕೆ ಇವರ ಬಗ್ಗೆ ತನ್ನ ಶಿಷ್ಯರಿಗೆ ಹೇಳುವಂತ ಮಾತು ನೋಡ್ರಿ. ನೀತಿ ಎಂಬುದಾಗಿ ಹೇಳುವಾಗ ಯೋಗ್ಯವಾದದ್ದು, ತಪ್ಪಿಲ್ಲದೆ ಇರುವಂತಹದ್ದು. ನೀತಿ ಮೀನ್ಸ್ ಪರಿಶುದ್ಧವಾದದ್ದು. ಅವರ ಯೋಗ್ಯತೆಗಳು, ಅವರ ಮಾತುಗಳು, ಅವರ ಕಾರ್ಯಗಳು ಪರಿಶುದ್ಧವಾಗಿರ್ಬೇಕು. ಅವರ ನೀತಿ, ಅವರು ಮಾತಾಡುವಂತ ಮಾತುಗಳು ಯೋಗ್ಯವಾದಂತ ರೀತಿಯಲ್ಲಿ ಇರಬೇಕು. ಯಾರದು? ಫರಿಸಾಯರು, ಶಾಸ್ತ್ರಿಗಳು. ನಿಮ್ಮ ನೀತಿ ಶಾಸ್ತ್ರಿಗಳ ಹಾಗೆ ಇರಬಾರದು. ನಿಮ್ಮ ನೀತಿ ನಾನು ಏನ್ ಹೇಳಿದ್ದೀನೋ ಅದು. ಒಂದು 2 ಸಂಗತಿಗಳು ಇದೇ ಅಧ್ಯಾಯದಲ್ಲಿದೆ. 4ನೇ ವಚನ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಯೋಗ್ಯವಾದದ್ದಕ್ಕೆ ಹಸಿವೆ ಇರಬೇಕಂತೆ. ಯೋಗ್ಯರಾಗಿ ನಡ್ಕೊಳ್ಬೇಕು, ಯೋಗ್ಯರಾಗಿ ಇತರರಿಗೆ ಕಾಣಿಸಿಕೊಳ್ಳಬೇಕು, ಯೋಗ್ಯರಾಗಿ ಇತರರನ್ನ ಮಾರ್ಪಡಿಸಬೇಕು. ಇವೆಲ್ಲ ಶಿಷ್ಯರ ಒಂದು ಕರ್ತವ್ಯ. ಹಾಗೆ ಆ ನೀತಿಗೆ ಹಸಿಬೇಕಂತೆ. ನಮ್ಮೆಲ್ಲರಿಗೆ ಹಸಿವೆ ಆಗ್ತದೆ. ಹಸಿವೆ ಆದಾಗ ನಮಗೆ ಆಹಾರ ಬೇಕು ಎಂಬುದಾಗಿ ಬಯಸುತ್ತೆ. ಹಾಗೆ ಈ ನೀತಿಗೋಸ್ಕರ ಹಸಿಯುವಂತಹದ್ದು. ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿಕೊಳ್ಬೇಕು. ಯೋಗ್ಯರನ್ನಾಗಿ ಮಾಡಿಕೊಳ್ಬೇಕಾದ್ರೆ ಅನೇಕ ಸಂಗತಿಗಳನ್ನ ನಾವು ಬಿಡಲೇಬೇಕಾಗಿದೆ. ಮನುಷ್ಯರು ಅನುಭವಿಸುವಂತ ಅನೇಕ ಸಂಗತಿಗಳು, ಸ್ವಇಚ್ಛೆಯಾದಂತಹ ಕಾರ್ಯಗಳು, ಲೋಕದ ಸಂಗತಿಗಳನ್ನ, ದೇವರಿಗೆ ವಿರುದ್ಧವಾದದ್ದನ್ನ ನಾವು ಬಿಡಲೇಬೇಕಾಗಿದೆ. ನಾವುಗಳು ಯೋಗ್ಯರಾಗಿ ನಾವು ಕಾಣಿಸಿಕೊಳ್ಳಬೇಕಾದರೆ
ಆತನು ಯೋಗ್ಯನು ಎಂಬುದಾಗಿ ಹೇಳಬೇಕಾದ್ರೆ, ಯಾರಾದ್ರೂ ಆತನು ನಿಜವಾಗ್ಲೂ ಯೋಗ್ಯನು ಎಂಬುದಾಗಿ ಹೇಳಬೇಕಾದ್ರೆ, ನನ್ನ ನಡೆ, ನನ್ನ ನುಡಿ, ನನ್ನ ಮಾತು, ನನ್ನ ಕಾರ್ಯಗಳು, ನನ್ನ ಆಲೋಚನೆಗಳು ಎಲ್ಲವೂ ಪರಿಶುದ್ಧವಾಗಿರ್ಬೇಕು. ಆಗಲೇ ನಾವು ನೀತಿವಂತರು. ಇಲ್ಲದೆ ಹೋದ್ರೆ ನಾವು ನೀತಿವಂತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಖಂಡಿತ, ಖಂಡಿತವಾದಂತ ಮಾತು. ಅಯ್ಯೋ, ನಾ ದೇವ ಭಕ್ತನು, ನಾನು ದೇವರನ್ನ ಹೀಗೆ ಆರಾಧಿಸ್ತೇನೆ, ನಾನು ಹೀಗೆ ಮಾಡ್ತೇನೆ, ಎಲ್ಲ ಇರ್ಬೋದು, ಮಾತಾಡ್ಬೋದು. ಆದ್ರೆ ಹೃದಯವನ್ನ ನೋಡುವಂತವನು ಒಬ್ಬನಿದ್ದಾನೆ. ನಾನು ನೀತಿವಂತನೋ ಅನೀತಿವಂತನೋ, ನಾನು ಯೋಗ್ಯನೋ ನಾನು ಅಯೋಗ್ಯನೋ ಎಂಬುದಾಗಿ ತೀರ್ಮಾನ ಮಾಡುವಂತವನು ಆತನೇ, ಮನುಷ್ಯರಲ್ಲ. ಮನುಷ್ಯರು ನಾವು ನಡ್ಕೊಳ್ಳುವಂತ ರೀತಿಯನ್ನ ಗುರುತಿಸದೆ ಹೇಳ್ತಾರೆ, ಆದ್ರೆ ಹೃದಯವನ್ನ ನೋಡುವಂತವನು, ನಮ್ಮ ಆಲೋಚನೆಗಳನ್ನ ಬಲ್ಲಂತವನು ಆತನೊಬ್ಬನೇ. ಹಾಗಾದ್ರೆ ಫರಿಸಾಯರು, ಶಾಸ್ತ್ರಿಗಳು ಎಂಥವರು ಎಂಬುದಾಗಿ ಯೇಸು ಸ್ವಾಮಿಗೆ ಗೊತ್ತುಂಟು. ಇನ್ನೊಂದು ಮಾತಿದೆ, ಇನ್ನೊಂದು ವಿಷಯ ಹೇಳ್ತೇನೆ. 10ನೇ ವಚನ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನ ತಾಳಿಕೊಳ್ಳುವವರು ಧನ್ಯರು. ಯಾರಿಗೋಸ್ಕರ ತಾಳಿಕೊಳ್ಳಬೇಕು? ಈ ನೀತಿ ಯಾರು? ನೀತಿವಂತನು ಯಾರು? ಅದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ. ಆತನ ವಿಷಯದಲ್ಲಿ ಹಿಂಸೆಯನ್ನ ಪಡುವಂತವರು ಧನ್ಯರು. ಪರಲೋಕ ಅವರು ಪರಲೋಕ ರಾಜ್ಯ ಅವರದು ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾದ್ರೆ ಇಲ್ಲಿ 20ನೇ ವಚನದಲ್ಲಿ ಏನಂತ ಮಾತು? ನೀವು ಅವರ ನೀತಿಯನ್ನ ಅನುಸರಿಸುವುದಾದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಈ ಶಿಷ್ಯರಿಗೆ ಮಾತ್ರವಲ್ಲ, ನಮಗೂ ಕೊಡುವಂತಹ ಎಚ್ಚರಿಕೆಯ ಮಾತುಗಳು. ಯಾವ ನೀತಿಯನ್ನು ನಾವು ಈ ಲೋಕದಲ್ಲಿ ಅನುಸರಿಸ್ತಾ ಇದ್ದೇವೆ? ಯಾವ ಯೋಗ್ಯತೆಯನ್ನು ನಾವು ಹೊಂದಿದ್ದೇವೆ? ನಮ್ಮನ್ನ ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯರೇ. ನಾನು ಪರಲೋಕ ರಾಜ್ಯಕ್ಕೆ ಬಾಧ್ಯರು ಎಂಬುದಾಗಿ ನಾವು ಅಂದ್ಕೊಳ್ತೇವೆ. ದೇವರ ಮಕ್ಕಳು ನಾವು ಎಂಬುದಾಗಿ ಅಂದುಕೊಳ್ತೇವೆ. 1 ಯೋಹಾನ 3ರಲ್ಲಿ ನಾವು ನೋಡುವಾಗ, ದೇವರ ಮಕ್ಕಳು ಎಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆ ಎಂತಹ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಆ ಪ್ರೀತಿಗೆ ನಾವು ಯೋಗ್ಯರು. ಆತನು ಪ್ರೀತಿಸುವಷ್ಟು ಯೋಗ್ಯತೆ ನಮ್ಮಲ್ಲಿ ಇದೆಯೋ? ಆ ನೀತಿಗೆ ಸ್ವಾಮಿ ಕೊಡುವಂತಹ ಆ ಬಹುಮಾನ, ಪರಲೋಕ ರಾಜ್ಯ ಅವರದು. ನನ್ನ ಹೆಸರಿನಲ್ಲಿ ಹಿಂಸೆಯನ್ನ ತಾಳಿಕೊಳ್ಳುವಂಥವರು ಧನ್ಯರು, ಅವರು ಆಶೀರ್ವದಿಸಲ್ಪಟ್ಟಂಥವರು ಎಂಬುದಾಗಿ. ಹಾಗಾದ್ರೆ ಈ ಶಾಸ್ತ್ರಿಗಳ ಬಗ್ಗೆ, ಫರಿಸಾಯರ ಬಗ್ಗೆ ನೀವು ಅವರನ್ನು ಅನುಸರಿಸಬಾರದು ಎಂಬುದಾಗಿ ಯೇಸು ಸ್ವಾಮಿ ಹೇಳಬೇಕಾದ್ರೆ ಅವರನ್ನು ನಾವು ಸ್ವಲ್ಪ ಆದರೂ ಅವ್ರು ಯಾರು ಅಂತ ತಿಳ್ಕೋಬೇಕಲ್ವಾ? ಬನ್ನಿ ಹೋಗೋಣ. ಇವರು ಯಹೂದ್ಯರ ಸಂಪ್ರದಾಯಗಳನ್ನು ಕಟ್ಟುನಿಟ್ಟಿನಲ್ಲಿ ಪಾಲಿಸುವಂತವರು. ಮತ್ತೊಮ್ಮೆ ಹೇಳ್ತೇನೆ, ಈ ಫರಿಸಾಯರು ಮೋಶೆ ಬರೆದಂತ ಧರ್ಮಶಾಸ್ತ್ರವನ್ನ ಪರಿಪಾಲನೆ ಮಾಡುತ್ತಾ ಇದ್ದಂಥವರು. ಹೇಗೆ? ಕಟ್ಟುನಿಟ್ಟು ಮೋಶೆ ಹೇಳಿದಂತ ಧರ್ಮಶಾಸ್ತ್ರಕ್ಕೆ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೇ ಇದ್ದಂಥವರು, ಬಹು ಕಟ್ಟುನಿಟ್ಟಾಗಿ ಅವರು ಪರಿಪಾಲನೆ ಮಾಡುವಂತವರು. ಪೌಲನು ಒಂದು ಬಾರಿ ಆತನು ಹೇಳ್ತಾನೆ, ನಾನು ಫರಿಸಾಯನೇ ಎಂಬುದಾಗಿ ಆತನು ಹೇಳ್ತಾನೆ. ಮತಾಭಿಮಾನಿ ನಾನು ಎಂಬುದಾಗಿ ಆತನು ಹೇಳ್ತಾನೆ. ಆ ಕಾನೂನನ್ನ ಪರಿಪಾಲನೆ ಮಾಡ್ತಾ ಇದ್ದಂಥವನು ನಾನು ಎಂಬುದಾಗಿ ಆತನು ಹೇಳ್ತಾನೆ. ನಾನು ಫರಿಸಾಯನೇ ಎಂಬುದಾಗಿ. ಇದು ಪ್ರತ್ಯೇಕಿಸಲ್ಪಟ್ಟಂಥವರು, ಸಾಮಾನ್ಯ ಜನರಲ್ಲಿ ಸೇರದೇ ಇರುವಂಥವರು, ಧರ್ಮಶಾಸ್ತ್ರ ಅಥವಾ ನೀತಿಶಾಸ್ತ್ರವನ್ನ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡ್ತಾ ಇದ್ದಂಥವರು. ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ಅದನ್ನ ಕಾಣ್ತೇವೆ. ಒಂದು ಸಾರಿ ನಾವು ಅದನ್ನ ತಿರುಗಿಸಿ ನೋಡೋಣ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ. ಅವರ ಗುಣಲಕ್ಷಣಗಳು ಅಲ್ಲಿ ಬರೆಯಲ್ಪಟ್ಟಿವೆ. ನಮ್ಮೆಲ್ಲರಿಗೆ ಪರಿಚಯವಾದಂತ ಈ ವಾಕ್ಯ ಭಾಗ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸವಿಟ್ಟುಕೊಂಡು, ಯಾರು? ಈ ಫರಿಸಾಯರು.
ಅವರ ಗುಣಲಕ್ಷಣಗಳಲ್ಲಿ ಪ್ರಾಮುಖ್ಯವಾದಂತಹದ್ದು ತಾವೇ ನೀತಿವಂತರು ಎಂಬುದಾಗಿ ಅಂದುಕೊಳ್ಳುವಂಥವರು. ಯೇಸುಸ್ವಾಮಿ ಇಲ್ಲಿ ಏನಂತ ಹೇಳ್ತಾರೆ ತನ್ನ ಶಿಷ್ಯರಿಗೆ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ. ಇಲ್ಲಿ ಅವರು ಹೇಳುವಂತ ಮಾತು ಫರಿಸಾಯ 18ರಲ್ಲಿ, ಲೂಕನು ಬರೆದ ಸುವಾರ್ತೆ 18ರಲ್ಲಿ ತಾವೇ ನೀತಿವಂತರೆಂದು ಅವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ನಾವು ಅನ್ಕೋತೀವಿ ಅಲ್ವಾ, ನಾವೇ ಯೋಗ್ಯರು, ನಾವು ಬಹಳ ಒಳ್ಳೆಯವರು, ನಾವು ಯಾವ ತಪ್ಪನ್ನೂ ಮಾಡದೇ ಇರುವಂತವರು, ನಾವೊಬ್ಬರೇ ದೇವರನ್ನ ಪ್ರೀತಿ ಮಾಡುವಂತವರು, ನಾವೊಬ್ಬರೇ ದೇವರಲ್ಲಿ ಭಯಭಕ್ತಿ ಉಳ್ಳಂತವರು, ನಾವೊಬ್ಬರೇ ದೇವರನ್ನ ಪ್ರೀತಿ ಮಾಡುವಂತವರು, ನಾವು ನಾನು ನಾವು ನಾವು. ತಿಮೋತಿಯನು ತನ್ನ 2ನೇ ಪತ್ರಿಕೆಯಲ್ಲಿ ಆತನು ಬರೀತಾನೆ, ಮನುಷ್ಯರು ಸ್ವಾರ್ಥ ಚಿಂತಕರು, ನಮ್ಮನ್ನ ನಾವೇ ಹೊಗಳಿಕೊಳ್ಳುವಂತಹದ್ದು. ಫರಿಸಾಯರಲ್ಲಿ ಇದ್ದಂತ ಆ ಕೆಟ್ಟವಾದಂತ ಗುಣ, ತಮ್ಮಲ್ಲಿ ಭರವಸವಿಟ್ಟುಕೊಂಡು ಉಳಿದವರು ಬೇರೆಯವರನ್ನ ಉದಾಸೀನ ಮಾಡುವಂತ ಕೆಲವರಿಗೆ ಒಂದು ಸಾಮ್ಯವನ್ನ ಯೇಸುಸ್ವಾಮಿಯೇ ಸ್ವತಃ ಹೇಳುವಂತ ಮಾತು. ನೋಡ್ರಿ, ಪ್ರಾರ್ಥನೆ ನಾವು ಮುಂದೆ ಇದೇ ಮತ್ತಾಯ 6ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಪ್ರಾರ್ಥನಾ ಮಹತ್ವವನ್ನ ನಾವು ಅಲ್ಲಿ ಕಲೀಲಿಕ್ಕೆ ನಾವು ಹೋಗ್ತೇವೆ. ಇರ್ಲಿ, ಪ್ರಾರ್ಥನೆ ಮಾಡುವಾಗ ದೇವರ ಸನ್ನಿಧಾನದಲ್ಲಿ ನನಗೂ ದೇವರಿಗೂ ಇರುವಂತಹ ಸಂಬಂಧ, ನನ್ನ ಪ್ರಾರ್ಥನೆಯನ್ನು ನಾನು ಸಲ್ಲಿಸುವಂತ ಆ ಸಮಯದಲ್ಲಿ ಆತನು, ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು, ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಸುಂಕದವನ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗುದಿಲ್ಲ, ಅವ್ರು ಯಾರು ಏನು ಎಲ್ಲ ನಮ್ಮೆಲ್ಲರಿಗೆ ಗೊತ್ತುಂಟು. ಫರಿಸಾಯನಿಗೆ ವಿರುದ್ಧವಾದಂತ ರೀತಿಯಲ್ಲಿ ಇರುವಂತವರು ಇರ್ಬೋದು. ಅವರು ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ಆತನು ಹೇಳುವಂತಹದ್ದು, ತನ್ನ ಒಳಗೆ ದೇವರೇ ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ. ಒಂದು, ತಾವು ಶ್ರೇಷ್ಠರು ಎಂಬುದಾಗಿ ಹೊಗಳಿಕೊಳ್ಳುತ್ತಾ ಇದ್ದಾರೆ. ಎರಡನೇದು, ಮೋಶೆ ಬರೆದಂತ ಧರ್ಮಶಾಸ್ತ್ರಕ್ಕನುಗುಣವಾಗಿ ನಡೆಯುವಂತವರು ನಾವಾಗಿದ್ದೇವೆ. ಇವೆಲ್ಲ ಆತನ ಧರ್ಮಶಾಸ್ತ್ರದಲ್ಲಿ, ಆಜ್ಞೆಗಳಲ್ಲಿ ಬರೆದಿರುವಂತ ಮಾತುಗಳನ್ನ ಆತನು ದೇವರ ಮುಂದೆ ಹೇಳ್ತಾ ಇದ್ದಾನೆ. ಅನ್ಯಾಯಗಾರನು ನಾನಲ್ಲ, ಸುಲುಕೊಳ್ಳುವವನು ಅಂದ್ರೆ ಸುಲುಕೊಳ್ಳುವುದು ಎಂಬುದಾಗಿ ಹೇಳುವಾಗ ಅನ್ಯಾಯವಾಗಿ ಸಂಪಾದನೆ ಮಾಡುವಂತಹದ್ದು, ಹಾಗೆ ಆದರ ಮಾಡುವಂತಹದ್ದು, ವ್ಯಭಿಚಾರಿಯೂ ನಾನಲ್ಲ, ಇತರರ ಹಾಗೆ ನಾವಲ್ಲ. ಆದದರಿಂದ ನಿನಗೆ ಸ್ತೋತ್ರ ಮಾಡ್ತೇನೆ, ನಾನು ಅಂತವನಿಲ್ಲ ಎಂಬುದಾಗಿ ಹೇಳಿ ನಿನಗೆ ಸ್ತೋತ್ರ ಮಾಡ್ತೇನೆ. ಆಮೇಲೆ ವಾರಕ್ಕೆ 2 ವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸಿದ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು. ತಾನು ತನ್ನನ್ನ ತಾನು ಹೆಚ್ಚಿಸಿಕೊಳ್ಳುವಂತ ಸಂಗತಿ. ಉಳಿದವರು ಯಾರು ಆ ಯೋಗ್ಯತೆಯನ್ನ ಪಡೆಯದೆ ಇರುವಂತವರು, ಅವರು ಅಯೋಗ್ಯರು, ಅವರು ಅನ್ಯಾಯಗಾರರು, ಅವರೆಲ್ಲರೂ ವ್ಯಭಿಚಾರಿಗಳು, ಲೋಕವನ್ನ ಪ್ರೀತಿ ಮಾಡುವಂತವರು, ನಾನೊಬ್ಬನೇ ಎಂಬುದಾಗಿ ಅವರು ತಮ್ಮನ್ನ ತಾವೇ ಹೆಚ್ಚಿಸಿಕೊಳ್ಳುವಂತವರು. ಅದಲ್ಲದೆ ಧರ್ಮಶಾಸ್ತ್ರದಲ್ಲಿರುವಂತಹ ಕಾನೂನುಗಳನ್ನ ಪರಿಪಾಲನೆ ಮಾಡುವಂತವರು ಅವರಾಗಿದ್ದರು. ಇದೊಂದು ಸಂಕ್ಷಿಪ್ತವಾದಂತ ಒಂದು ಸಂಗತಿ. ಈ ಶಾಸ್ತ್ರಿಗಳು, ಅವರ ಹೆಸರೇ ಬರೀ ಹೇಳುವಂತಹದ್ದು ಶಾಸ್ತ್ರಿಗಳು. ಅವರು ದೇ ಆರ್ ದ ರೈಟರ್ಸ್, ಅವರು ಲೇಖಕರು. ಇವರು ಅನೇಕ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತವರು ಅವರಾಗಿದ್ರು. ಸ್ಕಾಲರ್ಸ್, ಮೇಧಾವಿಗಳು, ಎಲ್ಲವನ್ನ ತಿಳ್ಕೊಂಡಂತವರು. ನಮಗೆ ಗೊತ್ತಿಲ್ಲ ಅನ್ನುವಂಥದ್ದು ಒಂದೂ ಇಲ್ಲ, ಎಲ್ಲವೂ ಗೊತ್ತು ಅವರಿಗೆ. ಯಾವ ರೀತಿಯಲ್ಲಿ
ಜೀವಿಸಬೇಕು, ಯಾವ ರೀತಿಯಲ್ಲಿ ಪರಿಪಾಲನೆ ಮಾಡಬೇಕು ಎಲ್ಲವನ್ನ ತಿಳ್ಕೊಂಡಂತವರು. ಅವರಿಗೆ ಒಂದು ವಿಶೇಷವಾದಂತ ಸ್ಥಾನಮಾನವಿತ್ತು. ನೋಡ್ರಿ, ಫರಿಸಾಯರೂ ಸಹ ಸ್ಥಾನಮಾನಗಳನ್ನ ಬಯಸುವಂತವರು. ನಾ ಮುಂದೆ ಅದನ್ನ ನಿಮಗೆ ತೋರಿಸ್ಕೊಡ್ತೇನೆ. ಸ್ಥಾನಮಾನಗಳನ್ನ ಬಯಸುವಂತವರು. ಎಲ್ಲರೂ ಅವರನ್ನ ಗೌರವಿಸ್ಬೇಕು, ಎಲ್ಲರೂ ಅವರನ್ನ ಸನ್ಮಾನಿಸಬೇಕು. ಯಾಕಂದ್ರೆ ಅವರು ಯೋಗ್ಯರು ಎಂಬುದಾಗಿ, ನೀತಿವಂತರು ಎಂಬುದಾಗಿ ತಮ್ಮನ್ನ ಅವರು ಭಾವಿಸಿಕೊಂಡ್ರು. ಈ ಶಾಸ್ತ್ರಿಗಳು, ಸದ್ದುಕಾಯರು ಇವರೆಲ್ಲ ಒಂದು ಪಂಗಡಕ್ಕೆ ಸೇರಿದಂಥವ್ರು. ನೋಡ್ರಿ, ಈ ಶಾಸ್ತ್ರಿಗಳು ಸಹ ಉತ್ತಮವಾದಂತ ಸ್ಥಾನಮಾನಗಳಲ್ಲಿ ಇದ್ದಂಥವರು. ಅವರನ್ನ ಲೇಖಕರು ಎಂಬುದಾಗಿ ಸಂಬೋಧನೆ ಮಾಡ್ತಾ ಇದ್ರು. ಹಳೆ ಒಡಂಬಡಿಕೆಯಲ್ಲಿ ಉಂಟು. ಯಹೂದ್ಯರಲ್ಲಿ ಇವರದು ಬಹಳ ಪ್ರಾಮುಖ್ಯವಾದಂತ ಒಂದು ಪಾತ್ರ. ಸಾಹಿತಿಗಳು, ಇಷ್ಟೆಲ್ಲ ಮೇಧಾವಿಗಳಾಗಿದ್ರು. ಹಳೆ ಒಡಂಬಡಿಕೆಯಲ್ಲಿ ಇವರ ಕೆಲವು ಸಂಗತಿಗಳನ್ನ ನೋಡುವಾಗ 2 ಅರಸು 2:20 ನಾವು ಅದನ್ನ ನೋಡ್ತೇವೆ. ದೇ ಆರ್ ಎಂಪ್ಲಾಯ್ಡ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಾರ್ವತ್ರಿಕವಾಗಿ ಆಡಳಿತ ಮಾಡುವಂತ ಅರಸನ ಸಂಸ್ಥಾನದಲ್ಲಿ ಇದ್ದಂಥವರು. ನೋಡ್ರಿ, ಒಂದು ಉದಾಹರಣೆ. 2 ಅರಸು 12ನೇ ಅಧ್ಯಾಯ 10ನೇ ವಚನ. 2 ಅರಸು 12ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗಿದೆ: ಪೆಟ್ಟಿಗೆಯಲ್ಲಿ ಸಾಕಷ್ಟು ಹಣ ಕೂಡಿದೆ ಎಂದು ಕಂಡು ಬಂದಾಗೆಲ್ಲ ರಾಜ ಲೇಖಕನೂ ಶಾಸ್ತ್ರಿಗಳವರು ಮಹಾಯಾಜಕರು ಬಂದು ಅದನ್ನು ಚೀಲದಲ್ಲಿ ಹಾಕಿ ತೂಕ ಮಾಡಿ, ಯೆಹೋವನ ಆಲಯದ ಹಣವು ಇಷ್ಟಿಷ್ಟಿದೆ ಎಂಬುದಾಗಿ ಇಷ್ಟಿಷ್ಟು ಆಯಿತೆಂದು ಬರೆದುಕೊಂಡು ಅದನ್ನು ಆಲಯದ ಕೆಲಸವನ್ನು ನಡೆಸುವ ಮೊಕ್ತೇಸರಿಗೆ ಒಪ್ಪಿಸುವರು. ಇದು ಅವರ ಕೆಲಸ. ಆಲಯದಲ್ಲಿ ಕೂಡಿಸಿದಂತ ಕಾಣಿಕೆ. ಯಾಕಂದ್ರೆ ನೀವು 12ನೇ ಅಧ್ಯಾಯವನ್ನ ಓದುವಾಗ ಅಲ್ಲಿ ಯಾತಕ್ಕಾಗಿ ಹಣವನ್ನ ಕೂಡಿಸ್ತಾ ಇದ್ರು ಅನ್ನುವಂಥದ್ದು ಅಲ್ಲಿ ಬರೆಯಲ್ಪಟ್ಟಿದೆ. ನಾನು ಒಂದು ಉದಾಹರಣೆಯಾಗಿ ನಿಮಗೆ ಹೇಳಿದೆ. ಅವರು ಅನೇಕ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತವರು ಅವರಾಗಿದ್ರು. ಲೆಕ್ಕಗಳನ್ನ ಬರೆಯುವಂತವರು ಅವರ ಜವಾಬ್ದಾರಿ. ಅವರು ಇತರರಿಗೆ ಇದನ್ನ ಒಪ್ಪಿ ಯಾರಿಗೆ ಅದು ಸಂಬಂಧಪಟ್ಟಿದೆ ಅದು ಅವರ ಕೈಗೆ ಅವರು ಕೊಡುವಂತ ಜವಾಬ್ದಾರಿ, ಇವೆಲ್ಲವನ್ನ ಅವರು ಹೊಂದುತ್ತಾ ಇರುವಂತವರು. ಮತ್ತೆ ಅಷ್ಟೇ ಮಾತ್ರವಲ್ಲ, ಅವರು ಸೈನ್ಯ ಸಂಬಂಧವಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡುವಂತವರು ಆಗಿದ್ರು. ಅಡ್ಮಿನಿಸ್ಟ್ರೇಷನ್ ಇನ್ ಆರ್ಮಿ ಫೋರ್ಸ್, ಸೈನಿಕ ಸಂಬಂಧವಾದ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ರು. ಇದಕ್ಕೆ ಬೇಕಾದ್ರೆ ನೀವು ಬರ್ಕೊಳ್ರಿ. 2 ಅರಸರುಗಳು 25ನೇ ಅಧ್ಯಾಯ 19ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. 2 ಅರಸು 25 19ನೇ ವಚನ. ಮೂರನೇದಾಗಿ ಇವರು ಅರಮನೆಗಳಲ್ಲಿ ತಮ್ಮದೇ ಆದಂತ ಪ್ರತ್ಯೇಕವಾದಂತ ಕೊಠಡಿಗಳನ್ನ ಹೊಂದಿಕೊಂಡು ಅಲ್ಲಿ ವಾಸ ಮಾಡುತ್ತಾ ಇದ್ದಂಥವರು. ಇವರು ಧರ್ಮ ಪ್ರಚಾರಕರು. ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 12ನೇ ಅಧ್ಯಾಯ 12ನೇ ವಚನದಿಂದ 21ನೇ ವಚನದವರೆಗೆ. ಯೆರೆಮೀಯ 12ನೇ ಅಧ್ಯಾಯ 12ರಿಂದ 21ನೇ ವಚನದವರೆಗೆ ಅರಮನೆಯಲ್ಲಿ ವಾಸಿಸುತ್ತಾ ಇದ್ದಂಥವ್ರು. ಅಂದ್ರೆ ಸ್ಥಾನಮಾನಗಳು, ಅತಿ ಉನ್ನತವಾದಂತ ಸ್ಥಾನಮಾನಗಳು ಇವರು ಹೊಂದಿದಂಥವ್ರು ಇವರಾಗಿದ್ರು. ಈಗ ಮತ್ತೊಮ್ಮೆ ನಾವು 5ನೇ ಅಧ್ಯಾಯ 20ನೇ ವಚನಕ್ಕೆ ನಾವು ಬರುವಾಗ, ಇವರು ಯಹೂದ್ಯರಲ್ಲಿಯೇ ಅತಿ ಹೆಚ್ಚು ಧಾರ್ಮಿಕವಂತರಾಗಿದ್ದರು. ಧಾರ್ಮಿಕವಾಗಿ ಮೋಶೆ ಬರೆದಂತ ಎಲ್ಲ ಸಂಗತಿಗಳನ್ನ ಪರಿಪಾಲನೆ ಮಾಡುತ್ತಾ ಬಂದಂಥವರು. ಯಹೂದ್ಯರಲ್ಲಿ ಫರಿಸಾಯರು ಬಹಳವಾದಂತ ಕಟ್ಟುನಿಟ್ಟಿನ ಪಂಗಡದವರಾಗಿದ್ರು. ವಿಧೇಯರಾಗುವುದಕ್ಕೆ ಇರುವಂತ ಎಲ್ಲ ಆಜ್ಞೆಗಳನ್ನ ಇವರು ಮತ್ತು ಶಾಸ್ತ್ರಿಗಳು ಬಲ್ಲವರಾಗಿದ್ರು. ಇದನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಪ್ರಾರಂಭದ ಸಂಗತಿಗಳು. ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಡುಗಡೆಯನ್ನ ಹೊಂದಿದ ನಂತರ ತಂದೆಯಾದ ದೇವರು ಮೋಶೆಗೆ ಹೇಳಿದಂತ ಆಜ್ಞೆಗಳನ್ನ ಆತನು ಬರೆದ. ಹೀಗೆ ಬರಿಬೇಕು, ನನ್ನ ಜನರು ಇದನ್ನೇ ಪರಿಪಾಲನೆ ಮಾಡಬೇಕೆಂಬುದಾಗಿ ದೇವರು ಮೋಶೆಯ ಮೂಲಕ ಬರೆಸಿಕೊಟ್ಟಂತ ಆಜ್ಞೆಗಳು
ಅದು ದೇವರಿಂದ ದೂರವಾಗಬಾರದು. ದೇವರ ಸನ್ನಿಧಾನದಲ್ಲಿ ದೇವರ ಸಂಬಂಧವಾಗಿ ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕೆಂಬುದಾಗಿ ದೇವರು ಆಜ್ಞೆಗಳನ್ನ ಕೊಟ್ಟು ಯಾರೂ ತಪ್ಪು ಮಾಡಬಾರದು, ದೇವರ ವಿರುದ್ಧವಾಗಿ ಮಾಡಬಾರದು ಅನ್ನುವಂತ ಅನೇಕ ಸಂಗತಿಗಳನ್ನ ಆ ಧರ್ಮಶಾಸ್ತ್ರ ಒಳಗೊಂಡಿದೆ. ಇದು ಇರುವಂತ ಅಂದ್ರೆ ವಿಧೇಯರಾಗುವುದಕ್ಕೆ ಇರುವ ಎಲ್ಲ ಸಂಗತಿಗಳನ್ನ ಇವರು ಬಲ್ಲವರಾಗಿದ್ರು. ಆದರೆ ಯೇಸು ಸ್ವಾಮಿ ಹೇಳುವ ಮಾತು, ಇವರ ನೀತಿಗಿಂತ ನಿಮ್ಮ ನೀತಿ ಹೆಚ್ಚಿನದಾಗಿರಬೇಕು. ಯಾಕೆ ಈ ಮಾತುಗಳನ್ನ ಯಾಕೆ ಆತನ ಆಡ್ತಾ ಇದ್ದಾನೆ ನೋಡ್ರಿ? ಅಂದರೆ ಯಹೂದ್ಯ ನಾಯಕರು ಅಂದರೆ ಫರಿಸಾಯರು, ಶಾಸ್ತ್ರಿಗಳು ಬಹಿರಂಗವಾಗಿ ನೀತಿವಂತರಾಗಿದ್ದಾಗ್ಯೂ ನೋಡುವವರ ಕಣ್ಣಿಗೆ ಇವರು ನಿಜವಾಗಲೂ ನೀತಿವಂತರು, ದೇವ ಭಕ್ತರು, ದೇವರನ್ನ ಗೌರವಿಸುವಂತವರು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ರು. ಯಾಕಂದ್ರೆ ಅವರ ಮಾತುಗಳು ಆಗಿತ್ತು. ಜನರನ್ನ ಆ ರೀತಿಯಾಗಿ ಪರಿಪಾಲನೆ ಮಾಡ್ತಾ ಇದ್ರು. ಆದರೆ ಅಂತರಂಗದಲ್ಲಿ ಇವರು ನೀತಿವಂತರಾಗಿರಲಿಲ್ಲ. ಯಾಕೆ? ಮುಂದೆ ನೋಡೋಣ. ಇವರು ಜನರಿಂದ ಹೊಗಳಿಸಿಕೊಳ್ಳುವುದಕ್ಕಾಗಿ, ಹೊರಗಿನ ತೋರಿಕೆಗಾಗಿ ಮಾತ್ರ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗ್ತಾ ಇದ್ರು. ಬಹಿರಂಗವಾಗಿ, ಅಂತರಂಗವಾಗಿ ಒಬ್ಬ ವ್ಯಕ್ತಿಯ ಕಾರ್ಯಗಳನ್ನು ನಾವು ನೋಡುವಾಗ ಅನೇಕ ನಾವು ಹೇಳ್ತೀವಿ ಡಬಲ್ ಆಕ್ಟಿಂಗ್ ಎಂಬುದಾಗಿ. ಡಬಲ್ ಆಕ್ಟಿಂಗ್. ಹೊರಗಡೆ ಪ್ರಪಂಚದಲ್ಲಿ ಅವರು ಜನರು ಮೆಚ್ಚಿಕೊಳ್ಳುವಂತ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾರೆ. ಅಂತರಂಗದಲ್ಲಿ ಆಲೋಚನೆ ಮಾಡುವುದೆಲ್ಲವೂ ದೇವರಿಗೆ ವಿರುದ್ಧವಾದದ್ದೇ. ಯಾವುದೇ ಆಲೋಚನೆಗಳಾಗ್ಲಿ ಅಂತರಂಗದಲ್ಲಿ ಅವರು ಮಾಡುವಂತ ಆಲೋಚನೆಗಳು ಎಲ್ಲವೂ ಪಾಪದಿಂದ ತುಂಬಿರುವಂತಹದ್ದು. ಹೊರಗಡೆ ಮಾತ್ರ ಆಹಾ ಎಷ್ಟು ಒಳ್ಳೆಯವನು ಎಂಬುದಾಗಿ. ಇವತ್ತಿನ ವಿಶ್ವಾಸಿಗಳ ಜೀವಿತದಲ್ಲೂ ಅನೇಕರನ್ನು ನಾವು ನೋಡ್ತೇವೆ ಪ್ರಿಯರೇ. ಆಹಾ ಎಷ್ಟು ಭಕ್ತಿವಂತನು ಎಂಬುದಾಗಿ ನಾವು ಅಂದುಕೊಳ್ತೇವೆ. ಆದ್ರೆ ಅವರ ಬೇರೆ ರೀತಿಯ ರೂಪ ಅದು ಅನೇಕರಿಗೆ ಗೊತ್ತಿರುವಂತಹ ಸಂಗತಿ. ದೇವರು ಅಂತರಂಗವನ್ನ ನೋಡುವಂತ ದೇವರು. ಬಹುಶಃ ನಮ್ಮೆಲ್ಲರಿಗೆ ಗೊತ್ತುಂಟು, 1 ಸಮುವೇಲ 16ನೇ ಅಧ್ಯಾಯ, ದಾವೀದನನ್ನ ಅಭಿಷೇಕಿಸಬೇಕೆಂಬುದಾಗಿ ತನ್ನ ಪ್ರವಾದಿಯಾದಂತ ಸಮುವೇಲನನ್ನ ಅಲ್ಲಿಗೆ ಕಳಿಸ್ತಾರೆ ಮನೆಗೆ. ಆತನು ದಾವೀದನ ಮಗನನ್ನ ಆತನು ನೋಡಿ ಇವನೇ ದೇವರು ಆರಿಸಿಕೊಂಡಂತವನು ಎಂಬುದಾಗಿ ಹೋಗಿ ಆತನನ್ನ ಅಭಿಷೇಕಿಸ್ಲಿಕ್ಕಾಗಿ ಆತನು ಹೋಗ್ತಾನೆ. ದೇವರು ತಡಿತಾರೆ. ಅವನಲ್ಲ, ನಾನು ಆರಿಸಿಕೊಂಡಂತವನು ಅವನಲ್ಲ. ನೀನು ಹೊರಗಿನ ಆ ಒಂದು ಸಂಗತಿಗಳನ್ನ ನೋಡುವಂತವನು. ನಿನಗೆ ಹೃದಯ ನೋಡ್ಲಿಕ್ಕೆ ನಿನಗೆ ಗೊತ್ತಿಲ್ಲ, ಆದ್ರೆ ನಾನ್ ಹೃದಯವನ್ನ ನೋಡುವಂತವನು. ಪ್ರತಿ ಮನುಷ್ಯರನ್ನ ಆತನ ಈ ವಾಕ್ಯ ಹೇಳ್ತದೆ, ಪರಲೋಕದಿಂದ ಎಲ್ಲರ ಹೃದಯವನ್ನ ಶೋಧಿಸುವವನು ನಾನೇ ಅಲ್ಲವೋ ಎಂಬುದಾಗಿ. ಪ್ರಿಯರೇ, ಈ ಶಾಸ್ತ್ರಿಗಳು ಬಹಿರಂಗವಾಗಿ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗಿ ಅವರು ನಡ್ಕೊಳ್ಳುವಂತದ್ದನ್ನು ನಾವು ಕಾಣ್ತೇವೆ. ಫರಿಸಾಯರ ಈ ಮಾತುಗಳನ್ನ ನಾವು ನೆನಪಿಗೆ ತರ್ತೇವೆ. ಒಂದು ಯಾವ ಮಾತುಗಳು? ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 14 ಮತ್ತು 15ನೇ ವಚನ. ಲೂಕನು
ಅಣ್ಣ ಕೇಳಿಸ್ತಿದ್ಯಾ? ಇವಾಗ ಕೇಳಿಸಿದೆ ಬ್ರದರ್. ಹಾ, ಓಕೆ ಅಣ್ಣ. ಇವಾಗ ಕೇಳಿಸಿದೆ. ಲೂಕನು ಬರೆದ ಸುವಾರ್ತೆ 16, 14 ಮತ್ತು 15. ಯೇಸು ಸ್ವಾಮಿಯ ಮಾತುಗಳನ್ನೇ ಹಾಸ್ಯವಾಗಿ ತೆಗೆದುಕೊಂಡಂತವರು ಈ ಫರಿಸಾಯರು. ನೋಡ್ರಿ, ಇಲ್ಲಿ ಇದೆ, ಫರಿಸಾಯರು ಈ ಮಾತುಗಳನ್ನೆಲ್ಲ, ಅಂದ್ರೆ ಮೇಲಿನ ಮಾತುಗಳು, ಯೇಸು ಸ್ವಾಮಿ ಹೇಳಿದಂತ ಮಾತುಗಳನ್ನ ಅವರು ಕೇಳಿ ಹಣದಾಶೆಯುಳ್ಳವರಾಗಿದ್ದರಿಂದ ಹಾಸ್ಯ ಮಾಡಿದರು. ಆಗ ಆತನು, ಅಂದ್ರೆ ಯೇಸು ಸ್ವಾಮಿ ಅವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು. ನೋಡ್ರಿ, ಆತನು ಹೇಳುವಂತ ಮಾತು, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯವನ್ನು ತಿಳ್ಕೊಂಡಿದ್ದಾನೆ. ನೀವು ನೀತಿವಂತರೋ ಅನೀತಿವಂತರೋ ದೇವರಿಗೆ ಗೊತ್ತು. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂತಹದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಅಂದರೆ ನಿಮ್ಮ ಗುಣಲಕ್ಷಣಗಳು, ನೀವು ಮಾಡುವಂತ ಕಾರ್ಯಗಳು ದೇವರಿಗೆ ಅಸಹ್ಯ ಕೊಡುವಂತ ರೀತಿಯಲ್ಲಿ ಇರುವಂತಹದ್ದು. ದೇವರು ಮನುಷ್ಯನ ಹೃದಯವನ್ನು ನೋಡುವಂತವನು. ಪ್ರಿಯರೇ, ಈ ಫರಿಸಾಯರು ಎಂಥ ಸ್ಥಿತಿಯಲ್ಲಿದ್ದಾರೆ. ಮನುಷ್ಯರ ಮುಂದೆ ನೀತಿವಂತರು ಎಂಬುದಾಗಿ ಅವರು ತೋರಿಸಿಕೊಳ್ಳುವಂತವರವರಾಗಿದ್ರು. ಹೃದಯವನ್ನು ನೋಡುವಂತ ದೇವರು. ಇವರು ಚಿಕ್ಕ ಚಿಕ್ಕ ನಿಯಮಗಳನ್ನು ಪಾಲಿಸುವವರಾದರೆ ಮುಖ್ಯವಾದಂತ ಮಾತುಗಳನ್ನ ಅಲಕ್ಷ್ಯ ಮಾಡುವಂತವರು ಅವರಾಗಿದ್ರು. ಬನ್ನಿ ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರನ್ನ ಕರೆಯುವಂತ ಮಾತುಗಳು. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೆ ಹೇಳಿದ್ದೆಂದರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಏನಿದರ ಅರ್ಥ? ಯೇಸು ಸ್ವಾಮಿ ಹೇಳುವಂತ ಮಾತಿನ ಅರ್ಥ ಏನು? ಮೋಶೆ ಇರುವಂತ ಪೀಠದಲ್ಲಿ ಇವತ್ತು ಫರಿಸಾಯರು, ಶಾಸ್ತ್ರಿಗಳು ಕೂತಿದ್ದಾರೆ. ಮೋಶೆ ಆಯ್ತು, ಅವನ ಕಾಲವಾಯ್ತು. ಆತನು ದೇವರು ಕೊಟ್ಟಂತ ಧರ್ಮಶಾಸ್ತ್ರವನ್ನ ಆತನು ಬರೆದು ತನ್ನ ಜನರು ಹೀಗೆ ಪಾಲಿಸಬೇಕೆಂಬುದಾಗಿ ಆತನು ದೇವರ ಆಜ್ಞೆಗಳನ್ನ ಅವರಿಗೆ ಬರೆಸಿಕೊಟ್ಟ. ಇವತ್ತು ಅದನ್ನ ಮೋಶೆಯ ಸ್ಥಾನಮಾನವನ್ನ ಬಯಸಿದಂತವರು. ದೇವರು ಮೋಶೆಯ ಬಗ್ಗೆ ಹೇಳಿದಂತ ಮಾತು, ನನ್ನ ಮನೆಯಲ್ಲೆಲ್ಲ ಆತನ ನಂಬಿಗಸ್ತನು. ನಾನು ಇತರರ ಜೊತೆಯಲ್ಲಿ ಮಾತಾಡಿದ ಹಾಗೆ ಆತನ ಜೊತೆಯಲ್ಲಿ ಅಲ್ಲ, ಮುಖಾಮುಖಿಯಾಗಿ. ಆತನ ಸಂಬಂಧ ಹೇಗಿತ್ತು? ದೇವರ ಜೊತೆ ಆತನ ಸಂಬಂಧ. ದೇವರೇ ಹೇಳುವಂತ ಮಾತು, ನನ್ನ ಸೇವಕನಾದ ಮೋಶೆಯ ವಿಷಯದಲ್ಲಿ ಮಾತಾಡ್ಬೇಕಾದ್ರೆ ನಿಮಗೆ ಭಯ ಇರಬೇಕಾಗಿತ್ತು. ಮೋಶೆಯ ಪರವಾಗಿ ದೇವರು ಮಾತಾಡುವಂತಹದ್ದು. ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಆತನು, ನೀತಿವಂತನು. ತಾವು ನೀತಿವಂತರು ಎಂಬುದಾಗಿ ಹೇಳಿಕೊಂಡು ಮೋಶೆಯ ಸರಿಸಮಾನವಾಗಿ ಆ ಪೀಠದಲ್ಲಿ ಅವರು ಕೂತಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂತ ಮಾತು. ಸ್ಥಾನ ಮಾನ. ಇವತ್ತು ಸಭೆಗಳಲ್ಲಿ ನನಗೆ ಹಿರಿಯ ಸ್ಥಾನ ಕೊಟ್ಟಿಲ್ಲ, ನನಗೆ ಡೀಕನ್ ಸ್ಥಾನ ಕೊಟ್ಟಿಲ್ಲ. ಎಷ್ಟು ಜನ ಈ ಸ್ಥಾನಮಾನಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ಸಭೆಗಳು ಏನಾಗ್ತಾ ಇವೆ ಪ್ರಿಯರೇ? ಇಷ್ಟು ವರ್ಷದಿಂದ ಬರ್ತಾ ಇದ್ದೀನಿ, ನಂಗೊಂದು ಹಿರಿಯರ ಸ್ಥಾನ ಕೊಟ್ಟಿಲ್ಲ, ನಂಗೊಂದು ಡೀಕನ್ ಸ್ಥಾನ ಕೊಟ್ಟಿಲ್ಲ. ನಮ್ಮ ಅಂತರಂಗವನ್ನ ನಾವು ಕೇಳಿಕೊಳ್ಬೇಕಲ್ವಾ? ಬಹಿರಂಗವಾಗಿ ಜನರನ್ನ ಮೆಚ್ಚಿಸುವಂತಹದ್ದು, ಗುಂಪುಗೂಡಿಸಿಕೊಳ್ಳುವುದು. ಇವತ್ತೆಲ್ಲ ಸಭೆಗಳು ಫ್ಯಾಮಿಲಿ ಸಭೆಗಳಾಗಿ, ಗುಂಪುಗಾರಿಕೆ ನಡೆಯುವಂತ ಸಭೆಯಾಗಿ, ಗೊಂದಲಗಳನ್ನ ಮೂಡಿಸುವಂತ ಸಭೆಯಾಗಿ, ಅಧಿಕಾರವನ್ನ ಸ್ಥಾನಮಾನವನ್ನ ಬಯಸುವಂತ ಸಭೆಗಳಾಗಿ ಮಾರ್ಪಡ್ತಾ ಇದೆ. ಮನುಷ್ಯರ ಮುಂದೆ ನೀತಿವಂತರೆಂಬುದಾಗಿ ತೋರಿಸಿಕೊಳ್ಳುವಂತವರು ನಾವು. ದೇವರ ದೃಷ್ಟಿಯಲ್ಲಿ ಅಸಹ್ಯ ತರುವಂತ ರೀತಿಯಲ್ಲಿ ನಡ್ಕೊಳ್ಳುವಂತವರು ನಾವು. ನಿಮ್ಮ ನೀತಿ
ಅವರಿಗಿಂತ ಹೆಚ್ಚಿನವರಾಗಿರ್ಬೇಕು. ನಾನು ಏನೇನು ನಿಮಗೆ ಬೋಧಿಸಿದೆನೋ ಅವೆಲ್ಲವನ್ನ ಪರಿಪಾಲನೆ ಮಾಡ್ಬೇಕು. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಪ್ರಿಯರೇ. ನಾ ಮುಂದುವರಿಸ್ತೇನೆ. ನನ್ನ ಮುಂದಿನ ಮುಂದಿನ ಶುಕ್ರವಾರ ನನಗೆ ಅದು ಕರ್ತನ ಚಿತ್ತವಾದರೆ ಈ ಫರಿಸಾಯರ ವಿಷಯದಲ್ಲಿ ನಾನು ಮುಂದುವರಿಸ್ತೇನೆ. ಆದರೆ ಒಂದು ಎಚ್ಚರಿಕೆ, ಕೇವಲ ಶಿಷ್ಯರಿಗೆ ಮಾತ್ರ ಆತನು ಮಾತುಗಳನ್ನ ಕೊಡಲಿಲ್ಲ. ಇದನ್ನ ಓದುವಂತ ವಿಶ್ವಾಸಿಗಳು ಅದರ ಹಾಗೆ ನೀತಿವಂತರಾಗಿ ತಮ್ಮನ್ನ ಮಾರ್ಪಡಿಸಿಕೊಳ್ಳಿಕ್ಕಾಗುವಂತೆ ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.